ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಅಶೋಕ ಫೋರ್ತ್ ವೀಲರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ವಿಶ್ವಕಪ್ ಬಹುಮಾನದಲ್ಲಿ ಬಹಳ ದೊಡ್ಡ ಬದಲಾವಣೆ. ಹೌದು ವೀಕ್ಷಕರೇ, ಫಿಫಾ ವಿಶ್ವಕಪ್ ಬಹುಮಾನದಲ್ಲಿ ದಾಖಲೆ ಏರಿಕೆಯಾಗಿದೆ. ಈ ಬಾರಿಯ 2026ರಲ್ಲಿ ನಡೆಯುತ್ತಿರುವ ವಿಜೇತ ತಂಡಕ್ಕೆ ನೀಡುವ ಬಹುಮಾನದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗಿದೆ. ಪೂರ್ತಿ ವಿವರಗಳಿಗಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹೌದು ವೀಕ್ಷಕರೇ, 2026ರ ಫಿಫಾ ವರ್ಲ್ಡ್ ಕಪ್ನ ಒಟ್ಟು ಬಹುಮಾನದ ಮೊತ್ತ ಈ 44 ವರ್ಷಗಳಲ್ಲಿ ಬರೋಬ್ಬರಿ 32 ಪಟ್ಟಷ್ಟು ಹೆಚ್ಚಳವಾಗಿದೆ. ಅಂದರೆ 1982ರಲ್ಲಿದ್ದ $20 ಮಿಲಿಯನ್ ರಿಂದ 2026ರಲ್ಲಿ ಇದು ಆಲ್ಮೋಸ್ಟ್ $652 ಮಿಲಿಯನ್ ಗೆ ಏರಿಕೆಯಾಗಿದೆ. ಪ್ರಸ್ತುತ ನಡೆಯುತ್ತಿರುವ 2026ರ ಈ ಫಿಫಾ ವಿಶ್ವಕಪ್ನಲ್ಲಿ ಒಟ್ಟು 48 ದೇಶಗಳು ಭಾಗವಹಿಸ್ತಾ ಇದ್ದಾವೆ. 2022ರ ನಂತರ ಇದೇ ಮೊದಲ ಬಾರಿಗೆ ಒಟ್ಟು 48 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸುತ್ತಿವೆ. ಒಟ್ಟು ಪಂದ್ಯಗಳು 104. 2026ರ ಫಿಫಾ ವಿಶ್ವಕಪ್ ಪಂದ್ಯಾವಳಿಯು ಅಮೆರಿಕ, ಮೆಕ್ಸಿಕೋ ಮತ್ತು ಕೆನಡಾ ದೇಶಗಳಲ್ಲಿ ನಡೆಯುತ್ತಿದೆ. 11 ಜೂನ್ 2026ರಂದು ಆರಂಭವಾಗಿ 19 ಜುಲೈ 2026ರವರೆಗೆ ನಡೆಯಲಿದೆ. ಒಟ್ಟು 38 ದಿನಗಳವರೆಗೆ ಈ ಪಂದ್ಯಾವಳಿಯು ಜರುಗಲಿದೆ. 1982ರ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಸಿಕ್ಕಿದ ಬಹುಮಾನ $1.4 ಮಿಲಿಯನ್, ಹಾಗೆಯೇ ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $9 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $20 ಮಿಲಿಯನ್. 1986ರಲ್ಲಿ ನಡೆದ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಸಿಕ್ಕಿದ ಬಹುಮಾನ $2.2 ಮಿಲಿಯನ್. ಅದೇ ರೀತಿ ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಮೊತ್ತ $1.6 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $26 ಮಿಲಿಯನ್. 1990ರ ಚಾಂಪಿಯನ್ಸ್ ತಂಡಕ್ಕೆ ಸಿಕ್ಕಿದ ಬಹುಮಾನದ ಮೊತ್ತ $3.5 ಮಿಲಿಯನ್. ಅದೇ ರೀತಿ ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಮೊತ್ತ $2.5 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $54 ಮಿಲಿಯನ್. 1994ರ ವಿಶ್ವಕಪ್ನಲ್ಲಿ ವಿಜೇತ ತಂಡಕ್ಕೆ ಸಿಕ್ಕಿದ ಮೊತ್ತ $4.5 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಒಟ್ಟು ಬಹುಮಾನದ ಮೊತ್ತ $3 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $71 ಮಿಲಿಯನ್. 1998ರ ವಿಶ್ವಕಪ್ ಚಾಂಪಿಯನ್ ತಂಡಕ್ಕೆ ಸಿಕ್ಕಿದ ಬಹುಮಾನ $6.5 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $4.5 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $103 ಮಿಲಿಯನ್. 2002ರ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಚಾಂಪಿಯನ್ ತಂಡಕ್ಕೆ ಸಿಕ್ಕಿದ ಬಹುಮಾನ $8.5 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $6.3 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $156.6 ಮಿಲಿಯನ್. 2006ರ ವಿಶ್ವಕಪ್ ವಿಜೇತ ತಂಡಕ್ಕೆ ಸಿಕ್ಕಿದ ಬಹುಮಾನ $18 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $12 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $266 ಮಿಲಿಯನ್. 2014ರ ವಿಶ್ವಕಪ್ ಚಾಂಪಿಯನ್ ತಂಡಕ್ಕೆ ಸಿಕ್ಕಿದ ಬಹುಮಾನ $35 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $24 ಮಿಲಿಯನ್. ಅದೇ ರೀತಿ ಒಟ್ಟು ಬಹುಮಾನದ ಮೊತ್ತ $158 ಮಿಲಿಯನ್. 2018ರ ವಿಶ್ವಕಪ್ ಚಾಂಪಿಯನ್ಗೆ ಸಿಕ್ಕಿದ ಬಹುಮಾನ $38 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $28 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $400 ಮಿಲಿಯನ್. 2022ರ ವಿಶ್ವಕಪ್ ಚಾಂಪಿಯನ್ಗಳಿಗೆ ಸಿಕ್ಕಿದ ಬಹುಮಾನ ಮೊತ್ತ $42 ಮಿಲಿಯನ್. ರನ್ನರ್ ಅಪ್ ತಂಡಕ್ಕೆ ಸಿಕ್ಕಿದ ಬಹುಮಾನ $30 ಮಿಲಿಯನ್. ಒಟ್ಟು ಬಹುಮಾನದ ಮೊತ್ತ $440 ಮಿಲಿಯನ್. ಈ ಬಾರಿ ಆದರೆ 2026ರ ವಿಶ್ವಕಪ್ ಚಾಂಪಿಯನ್ಸ್ಗೆ ಸಿಗುವ ಬಹುಮಾನ $50 ಮಿಲಿಯನ್. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ $478.78 ಲಕ್ಷ. ರನ್ನರ್ ಅಪ್ ತಂಡಕ್ಕೆ $35 ಮಿಲಿಯನ್. ಅಂದರೆ ಭಾರತೀಯ ರೂಪಾಯಿಗಳಲ್ಲಿ $335.34 ಒಟ್ಟು ಬಹುಮಾನದ ಮೊತ್ತ $652 ಮಿಲಿಯನ್. ಭಾರತೀಯ ರೂಪಾಯಿಗಳಲ್ಲಿ $6,249.12,66,000. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿಯವರೆಗೂ ಫಿಫಾ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಭಾಗವಹಿಸುವ ವಿಜೇತ ತಂಡಕ್ಕೆ ಮತ್ತು ರನ್ನರ್ ಅಪ್ ತಂಡಕ್ಕೆ ಸಿಗುವ ಒಟ್ಟು ಬಹುಮಾನದ ಮೊತ್ತಗಳ ಸಂಪೂರ್ಣ ವಿವರಣೆಯನ್ನು ನಾನು ನಿಮಗೆ ನೀಡಿದ್ದೇನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಕನ್ನಡದ ಮಾಹಿತಿ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಯಾವಾಗಲೂ ನೋಡ್ತಾ ಇರಿ. ಧನ್ಯವಾದಗಳು.